ಹುಟ್ಟುಹಬ್ಬದ ಶುಭಾಶಯಗಳು ಮುದ್ದು ಮಗನೇ. ಆ ಭಗವಂತನ ಆಶೀರ್ವಾದ ಸದಾ ಕಾಲ ನಿನ್ನ ಮೇಲೆ ಇರ್ಲಿ. ಭಗವಂತನ ಆಶೀರ್ವಾದದಿಂದ ನಿನಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ವಿದ್ಯಾಬುದ್ಧಿ, ಅಭಿವೃದ್ಧಿ, ಸಕಲ ಅಷ್ಟ ಐಶ್ವರ್ಯಗಳು ಸಿಗ್ಲಿ. ಭಗವಂತನ ಆಶೀರ್ವಾದ ಸದಾ ಕಾಲ ಇರ್ಲಿ ಅಂತ ಕೇಳ್ಕೊಳ್ತಾ, ನನ್ನ ಆರಾಧ್ಯ ದೈವ ವೀರಾಂಜನೇಯನ ಆಶೀರ್ವಾದ ಸದಾ ಕಾಲ ನಿನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪುಟಾಣಿ ವಿಡಿಯೋ ಸ್ನೇಹಿತರೆ. ನನ್ನ ಮಗನ ಹುಟ್ಟುಹಬ್ಬದ ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ನೇಹಿತರೆ ಮಕ್ಕಳಿಗೆ ಆರತಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಸಲ ದೊಡ್ಡ ಮಗನ್ ಬರ್ತಡೇ ಮಾಡೋದಕ್ಕೆ ಆಗ್ಲಿಲ್ಲ ಸ್ನೇಹಿತರೆ. ಅವತ್ತಿನ ದಿನ ನೆನೆಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಇವತ್ತಿಗೂ ತುಂಬಾನೇ ಒಂದು ಖಂಡಿತವಾಗ್ಲೂ ಅವತ್ತಿನ ದಿನನೇ ಖುಷಿನೂ ಇದೆ, ಹಾಗೇನೆ ತುಂಬಾನೇ ಎತ್ತು ಬಿಟ್ಟಿದೀನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆ ತರ ಸಿಚುವೇಶನ್ ಇತ್ತು ಅಂತಾನೆ ಹೇಳ್ಬೋದು. ಊರಲ್ಲಿ ಹಬ್ಬ ಮುಗಿಸ್ಕೊಂಡ್ ಬಾಪ ಇಲ್ಲೇ ಬರ್ತಡೇ ಮಾಡೋಣ ಅಂತ ಹೇಳಿದ್ವಿ, ಆಯ್ತಂತಾನೆ ಹೋಗಿದ್ದು ಸ್ನೇಹಿತರೆ. ಆದ್ರೆ ಅಲ್ಲೆಲ್ರು ಸೇರ್ಕೊಂಡು ಇಲ್ಲೇ ಆಚರಣೆ ಮಾಡೋಣ ಅಂದಿದ್ದಕ್ಕೆ ಅಲ್ಲೇ ಉಳ್ಕೊಂಡಿದ್ದ. ಪಾಪ ಆ ಕಡೆನೂ ಬರ್ತಡೇ ಮಾಡೋದಿಕ್ಕಾಗ್ಲಿಲ್ಲ, ಈ ಕಡೆನೂ ಮಾಡೋಕ್ಕಾಗ್ಲಿಲ್ಲ. ಆ ರೀತಿ ಆಗ್ಬಿಡ್ತು. ಅವತ್ತಿನ ದಿನನೇ ಕಾಲೇಜ್ ಅಡ್ಮಿಷನ್ ಇದ್ದಿದ್ರಿಂದ ಅದು ಒಂದು ತುಂಬಾನೇ ಖುಷಿ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದ್ರು, ಯಾವ ರೀತಿ ಇದಾಯ್ತು ಅನ್ನೋದು ಅದು ನಮಗೆ ಅಷ್ಟೇ ಗೊತ್ತಿರುವಂತದ್ದು ಸ್ನೇಹಿತರೆ. ಹಾಗಾಗಿ ಅದು ತುಂಬಾನೇ ನಮ್ಮ ಜೀವನದುದ್ದಕ್ಕೂ ನೆನಪಲ್ಲಿ ಉಳಿದಿರುತ್ತೆ ಸ್ನೇಹಿತರೆ. ಆ ಕ್ಷಣ, ಆ ದಿನ ಮಾತ್ರ. ಅವ್ನು ಹುಟ್ಟಿದ ಹಬ್ಬದ ದಿನನೇ ಈ ತರ ಒಂದು ತುಂಬಾ ಒಳ್ಳೆ ಒಂದು ಖುಷಿ ಸಿಕ್ತು, ಒಂದು ಒಳ್ಳೆ ನೆನಪಿನ ಕಾಣಿಕೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಾದ್ರೂ ಆಚರಣೆ ಮಾಡೋಣ ಅಂತ. ಹಾಗೇನೆ ಇಬ್ರದು ಒಂದೇ ಸಲ ಮಾಡೋಣ, ಇನ್ನೇನು ಇವಂದು ನವೆಂಬರ್ ಅಲ್ಲಿ ಬರುತ್ತಲ್ವಾ ಅನ್ನುವಂಥದ್ದು ಒಂದಿತ್ತು. ಆದ್ರೆ ಅವ್ನು ಹೇಳ್ದ, ಅಮ್ಮ ಬಿಡಮ್ಮ, ನಂದು ಈ ವರ್ಷ ಇನ್ನೇನ್ ಮಾಡ್ಲೇ ಇಲ್ಲ, ಆಗೋಗೈತೆ, ಏನು ಬೇಡ ಅಂತ. ಆದ್ರೂ ನಮಗೆ ಮತ್ತೆ ಹಬ್ಬದಲ್ಲಿ ತರಿಸಿ ಮಾಡೋಣ ಅನ್ಕೊಂಡ್ವಿ, ಬೇಡ ಅಂತೇಳಿ ಹಾಗೆ ಸುಮ್ನೆ ಅದೇ ರೀತಿಯಾಗಿ ಬಂದ್ಬಿಡ್ತು ಸ್ನೇಹಿತರೆ. ನಂತರ ಇಲ್ಲಿ ಇಬ್ಬರಿಗೂ ಆರತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಯಜಮಾನ್ರು ನೋಡಿ ಇಲ್ಲಿ ಬಂದ್ಬಿಟ್ಟು ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ. ಮಗನಿಗೆ ಅಷ್ಟು ಖುಷಿ ಮಗನ ಪಕ್ಕದಲ್ಲಿ ಸ್ನೇಹಿತರೆ. ಕೆಲವೊಬ್ರು ಇರ್ತಾರೆ ಸ್ನೇಹಿತರೆ, ಅಂದ್ರೆ ನಾನು ಇವನಿಗೆ ಹೆಚ್ಚು ಪ್ರೀತಿ ಅವನಿಗೆ ಹೆಚ್ಚು ಪ್ರೀತಿ ಅನ್ನೋವಂಥದ್ದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಇಬ್ರಿಗೂ ಒಂದೇ ಸಮಾನ ಇದನ್ ಮಾಡ್ಬೇಕನ್ನುವಂಥದ್ದು ನನ್ನಿದು. ಆದ್ರೆ ನಮ್ಮನೇಲೂ ಸ್ವಲ್ಪ ಆ ರೀತಿಯಾಗಿದೆ. ನಮ್ಮ ಯಜಮಾನ್ರು ಬಂದ್ಬಿಟ್ಟು ಜಾಸ್ತಿ ಸ್ವಲ್ಪ ಚಿಕ್ಕವನಿಗೆ ಸ್ವಲ್ಪ ಹೆಚ್ಚಿಗೆ ಪ್ರೀತಿ ಅಂತಾನೆ ಹೇಳ್ಬೋದು. ನನಗ್ ಬಂದ್ಬಿಟ್ಟು ಎಲ್ರು ದೊಡ್ಡ ಮಗನಿಗೆ ಸ್ವಲ್ಪ ಪ್ರೀತಿ ಇದನ್ ಮಾಡ್ತಾರೆ ಅಂತಾರೆ, ಖಂಡಿತವಾಗೂ ಆ ರೀತಿ ಇಲ್ಲ ಸ್ನೇಹಿತರೆ. ನನ್ಗಿಬ್ರು ಒಂದೇ ಸಮ ಇದನ್ ಮಾಡ್ಬೇಕು, ಒಂದೇ ರೀತಿಯಾಗಿ ನೋಡ್ಕೊಳ್ಬೇಕು, ಇಬ್ರು ನನ್ ಮಕ್ಳೇ ತಾನೆ. ಹಾಗಾಗಿ ಆದ್ರೂನು ಅವ್ರ ಅಪ್ಪಾಜಿಗ್ ಬಂದ್ಬಿಟ್ಟು ಚಿಕ್ಕ ಮಗನ ಮೇಲೆ ಜಾಸ್ತಿ ಪ್ರೀತಿ ಅಂತಾನೆ ಹೇಳ್ಬೋದು. ಇಲ್ಲಿ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿ, ಎಷ್ಟು ಚಂದ ಅವನಿಗೆ ಇದನ್ ಮಾಡ್ಕೊಂಡು. ಏನ್ ಮಾಡೋದಕ್ಕಾಗಲ್ಲ ಸ್ನೇಹಿತರೆ, ಒಬ್ಬೊಬ್ರದ್ದು ಆ ರೀತಿಯಾಗಿರುತ್ತೆ. ಇದಕ್ಕೊಂದು ಉದಾಹರಣೆ ಏನ್ ಹೇಳ್ಬೋದು ಅಂದ್ರೆ ಸ್ನೇಹಿತರೆ, ಈಗ ಮಕ್ಳು ಹುಟ್ಟತಾರಲ್ವಾ, ಹುಟ್ಟಿದಾಗ ಅಂದ್ರೆ ಆ ಟೈಮಲ್ಲಿ ಯಾರು ಎತ್ಕೊಳ್ತಾರೆ, ಯಾರ ಜೊತೆಯಲ್ಲಿ ಇರ್ತಾರೆ, ಅದು ಖಂಡಿತವಾಗ್ಲೂ ಒಂದು ಇದು ಬರುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆ ಈಗ ನಮ್ಮ ಯಜಮಾನ್ರು ಚಿಕ್ಕವನು ಹುಟ್ಟಿದಾಗ ಯಜಮಾನ್ರು ನಮ್ಮ ಮತ್ತೆಗೂನು ಅಷ್ಟೇ, ಇವನಂದ್ರೆ ಸ್ವಲ್ಪ ಎಲ್ಲ ಒಂದ್ ಕಡೆಯಲ್ಲಿ ಒಂದ್ ಸ್ವಲ್ಪ ಹರ್ಷ ಅಂತ ಹೇಳಿ ಜಾಸ್ತಿ ಒಂದ್ ಸ್ವಲ್ಪ ಮುದ್ದು ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ದೊಡ್ಡವನ್ ಮೇಲೆ ಅಷ್ಟಿಲ್ಲ, ಚಿಕ್ಕವನ್ನ ಎತ್ಕೊಂಡಿದ್ರಲ್ವಾ, ಹಾಗಾಗಿ ಅಂತಾನೆ ಹೇಳ್ಬೋದು. ಅವನು ಅಷ್ಟೇನೆ ಅಜ್ಜಿ ಅಂತೇಳಿ ಜಾಸ್ತಿ ಇದನ್ ಮಾಡೋನು. ಈಗ ಅವ್ರ ಅಪ್ಪಾಜಿನೂ ಅಷ್ಟೇನೆ ಸ್ನೇಹಿತರೆ. ಹಾಗೇನೆ ದೊಡ್ಡವನು ಹುಟ್ಟಿದಾಗ ಫಸ್ಟ್ ಕೊಟ್ಟಿದ್ದ ಅವ್ರ ಅತ್ತೆ ಕೈಗೇನೆ. ಹಾಗಾಗಿ ಅವ್ರ ಅತ್ತೆಗೆ ಇವತ್ತಿಗೂ ಅಷ್ಟೇನೆ ಸ್ನೇಹಿತರೆ. ಇವನಿಗೂ ಅಷ್ಟೇನೆ, ಅತ್ತೆ ಅಂದ್ರೆ ಏನೋ ಒಂಥರ ಅವನಿಗೆ ಖುಷಿ, ಅವ್ರ ಅತ್ತೆನೂ ಅಷ್ಟೇನೆ ಧನುಷು ಅಂತ ಹೇಳಿ. ಆ ಒಂದು ಪ್ರೀತಿ ಖಂಡಿತವಾಗ್ಲೂ ಇರುತ್ತಂತಾನೆ ಹೇಳ್ಬೋದು ಸ್ನೇಹಿತರೆ. ಇಷ್ಟೇನೆ ಸ್ನೇಹಿತರೆ, ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಅಷ್ಟೇನೆ. ಹಾಗಾಗಿ ಯಾರು ನಮ್ಗೆ ಕಷ್ಟ ಕಾಲದಲ್ಲಿ ಆಗಿರ್ತಾರಲ್ವಾ, ಅವ್ರನ್ನ ಯಾವತ್ತೂ ನಾವು ನಮ್ಮ ಜೀವ ಇರೋವರೆಗೂ ಮರಿಬಾರ್ದು ಸ್ನೇಹಿತರೆ. ಅದೇನೆ ನಮ್ಮ ಒಂದು ಕಾಪಾಡುವಂಥದ್ದು ಅಂತಾನೆ ಹೇಳ್ಬೋದು. ನಂತರ ಬಂದ್ಬಿಟ್ಟು ಇನ್ನ ಹೆಚ್ಚಿಗೆ ಹೇಳ್ಕೊಳ್ತಾ ಹೋದ್ರೆ ಪುಟಾಣಿ ವಿಡಿಯೋ ಸ್ನೇಹಿತರೆ, ಹೆಚ್ಚಿಗೆಲ್ಲ ಹೇಳ್ತಾ ಕೊಡಕ್ಕಾಗಲ್ಲ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾಕಾಲ ನನ್ನ ಮಕ್ಳ ಮೇಲೆ ಇರ್ಲಿ. ಆ ಭಗವಂತನ ಆಶೀರ್ವಾದದಿಂದ ಸದಾಕಾಲ ನನ್ನ ಮಕ್ಕಳಿಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ವಿದ್ಯೆ, ಬುದ್ಧಿ, ಅಭಿವೃದ್ಧಿ ಸಕಲವು ಅವರಿಗೆ ಸಿಗ್ಲಿ, ಒಳ್ಳೇದಾಗ್ಲಿ, ಮುಂದಿನ ಜೀವನ ಒಳ್ಳೆ ರೀತಿಯಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ನನ್ನ ಆರಾಧ್ಯ ದೈವ ಬಜರಂಗಿಯಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ, ನೀವೆಲ್ರೂ ಆಶೀರ್ವಾದ ಮಾಡಿ ಸ್ನೇಹಿತರೆ. ನೋಡಿ ಇಲ್ಲಿ ಮಗನಿಗೆ ಕೇಕ್ ತಿನ್ನಿಸ್ತಾ ಇದ್ರೆ ದೊಡ್ಡವನ್ ಬಂದ್ಬಿಟ್ಟು ನಗ್ತಾ ಇದ್ದಾನೆ ಸ್ನೇಹಿತರೆ. ನಮ್ಮ ಪಪ್ಪ ಯಾವ ರೀತಿ ಮಾಡ್ತಾ ಇದಾರಂತ.